ಸಾರಿಪ್ಪ, ಗೊತ್ತಾಗಿಲ್ಲ. ಅವತ್ತು ಹೀಗೆ ಮಾಡಲ್ಲ. ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಅಲ್ಲೇನೂ ಮಾಡೋದಕ್ಕಾಗಿಲ್ಲ. ಸಿಕ್ಕಲು ಸಿಕ್ಕಿಲ್ಲ. ಪ್ಲೀಸ್ ಅಪ್ಪ, ಸಾರಿ. ಸಿಟ್ಟೋಗಿಲ್ವಾ ಅಪ್ಪ? ಪ್ಲೀಸ್ ಮಾತಾಡಪ್ಪ. ಮಾತಾಡಿದ್ರೆ ನೀವು ಪ್ರಶ್ನೆ ಕೇಳಬೇಕಾಗುತ್ತೆ, ಬೈಬೇಕಾಗುತ್ತೆ, ನೋಡ್ರೆ ನಿಮ್ಮಮ್ಮ ನೋವು ಮಾಡ್ಕೊತಾರೆ. ಯಾಕೆ ಬೇಕು ಇದೆಲ್ಲ? ನಿನ್ನ ಇಷ್ಟ ಮಾಡಿ. ನನ್ನ ಇಷ್ಟ ಏನಿಲ್ಲ ಅಪ್ಪ, ಹೇಳ್ತಿಲ್ವಾ? ಅನಿವಾರ್ಯ ಆಗೋಗ್ಬಿಟ್ಟಿತ್ತು. ಸರಿ, ನಾನು ಮಾತಾಡಲ್ಲ, ನಿನ್ನ ಹಾಗೆ ಕೂತ್ಕೋತೀನಿ. ಮಾತಾಡಲ್ಲ ಅಲ್ಲ ನೀನು? ನನಗೂ ಸುಮ್ಮನಿರಕ್ ಬರುತ್ತೆ. ತುಂಬಾ ಹಸಿತಾ ಇದೆ. ನನ್ನ ರಾತ್ರಿಯಿಂದ ಏನೂ ತಿಂದಿಲ್ಲ, ಆದ್ರೂ ನಾನು ಮಾತಾಡಲ್ಲ, ಏನೂ ತಿನ್ನಲ್ಲ. ನಿನ್ನ ಹತ್ರ ಮಾತಾಡಲ್ಲ ಅಂತ ಎಲ್ಲ ಹೇಳಿದೆ. ಬಿಡು, ಇವತ್ತೇ ಅಂತ ಗೊತ್ತಾದ ತಕ್ಷಣ ತಿಂಡಿ ಮಾಡ್ಬಿಟ್ಟಿದ್ದೀನಿ. ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಾ. ಹೊಟ್ಟೆಗೆ ಏನಾದ್ರು ಹಾಕು ಖುಷಿ. ಕತೆ ಕೇಳಲ್ವಾ ನೀವು? ನಿಮ್ಮ ಕತೆ ಆಮೇಲೆ ಕೇಳ್ತೀನಿ. ಒಂದು ಹೋಗಿ ಕೈ ಮುಖ ತೊಳೆದು ಫ್ರೆಶ್ ಆಗಿ ಬಾ. ಹೊಟ್ಟೆ ಏನಾರು ಹಾಕೋ ಪೂಜೆ. ಪೂಜೆ ಹೊಡಿಬೇಡ ನೀನು. ಕತೆ ಕೇಳೋದು, ಬೆಂಡ್ ಎತ್ತೋದು ಇಲ್ಲ ಆಮೇಲೆ ಇದ್ದೇ ಇದೆ. ಹೊಡಿ ಅಂತ ಹೇಳ್ದೆ ತಾನೆ, ಮತ್ತು ಕೋಪನ? ಈಗ ಮನೆಗೆ ಹೋದ್ರೆ ಸಖತ್ತಾಗಿ ಪೂಜೆ ಮಾಡಿಸ್ಕೊತೀನಿ. ಬೇರೆ ಏನಾದರೂ ಐಡಿಯಾ ಮಾಡ್ತೀನಿ. ಫ್ರೆಂಡು, ಅವಳ ಬರ್ಡೇ ಅವ್ರ ಅಪ್ಪನ ತೋಟದಲ್ಲೇ ಮಾಡ್ಬೇಕಂತೆ. ಅದಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಮೊದಲೇ ಹೇಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸರ್ಪ್ರೈಸ್ ಅಂತೆ ಅಪ್ಪ, ಅದಕ್ಕೆ ಯಾರಿಗೂ ಹೇಳಿಲ್ಲ. ಸರ್ಪ್ರೈಸು? ನಮ್ ಕತೆ ಹೇಳು. ಸಂಜೆಗೆಲ್ಲ ಬಂದ್ಬಿಡ್ತೀವಿ ಅಂತ ಹೋದ್ವಿ. ಮಂಗ್ಳೂರ್ ರೋಡಲ್ಲಿ ಹೋಗ್ತಾ ಇದ್ವಿ. ತೋಟಕ್ಕೆ ಹೋದ್ವಿ. ಯಾವ್ದೋ ಒಂದು ಬರ್ಡೇ ಮುಗಿಸಿ ವಾಪಸ್ ರೋಡ್ ಬಂದ್ರೆ ರೋಡ್ ಪೂರ್ತಿ ಜಾಮು. ನಿಮ್ಮೊಬ್ಬರಿಗೆ ಜಾಮ ಅಥವಾ ಬೇರೆ ಎಲ್ರಿಗೂ ಜಾಮ ಆಗಿತ್ತ? ನಾನೇನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಇರು, ಲಕ್ಷ್ಮಿಗೆ ಫೋನ್ ಮಾಡ್ಕೊಡ್ಲಾ, ಮಾತಾಡ್ತೀಯಾ? ಬೇಡ ಬೇಡ, ನನ್ನ ಮಗಳು ಹೇಳಿದ್ರೆ ಸಾಕು. ಅವಳ ಮೇಲೆ ನಂಬಿಕೆ ಇದೆ. ಹ್ಞೂ ಅಪ್ಪ, ಟ್ರಾಫಿಕ್ ಪೂರ್ತಿ ಜಾಮ್ ಆಗಿತ್ತು. ಬೇಕಾದ್ರೆ ಪೇಪರ್ ಅಲ್ಲಿ ಬಂದಿದೆ ನೋಡು, ಚಾರ್ಮಾಡಿ ಘಾಟಿ ಜಾಮ್ ಆಗಿದೆ ಅಂತ. ರಾತ್ರಿ ಪೂರ್ತಿ ಕಾರಲ್ಲೇ ಇದ್ವಿ. ಸಿಕ್ಬಂತ ನಿನ್ಗೆ? ನೀನೇನ್ ಮಾಡ್ದೆ? ಕಾಬ್ರಿ ಮಾಡ್ಕೊಂಡ್ಯಾ? ಹೆದರಿಕೆಯಾಗಿ ಹೊಳ ಬರೋದು ಶುರುವಾಯ್ತು. ದಿನ ಏನೇನೋ ಸುದ್ದಿಗಳು ಕೇಳ್ತಾನೆ ಇರ್ತೀವಿ. ನಿನ್ಗೆ ಗೊತ್ತಾ? ನಿಂಗೆ ಗೊತ್ತಾಗಲ್ಲ ಬಿಡಮ್ಮ. ಯಾಕೆ ಹೇಳು ವೆಂಕಿ. ಅದು ಬರ್ತಿತ್ತು.
ಗಾಬರಿನೂ ಆಯ್ತು. ರಾತ್ರಿ ಆಗ್ತಾ 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 ಭಯ ಆಗೋಕ್ ಶುರು ಆಗೋಯ್ತು ಕೂಸೆ. ಏನ್ ವೆಂಕಿ ನೀನು ಕತ್ಲೆಗೆಲ್ಲ ಹೆದರ್ಕೋತೀಯ? ಮುಂದೆ ಇನ್ಸ್ಪೆಕ್ಟರ್ ಆಗೋನು ನೀನು, ಹಾಗೆಲ್ಲ ಹೆದರ್ಕೋಬಾರ್ದು ಸಿಂಗಾರಿ. ಮೊನ್ನೆ ನಿಮ್ಮಮ್ಮ ಬಿಟ್ಟೋದ್ ನನ್ನ ಮಗಳು ನನ್ನಿಂದ ದೂರ ಹೋದ್ರೆ ಅಂತ ಭಯ ಆಗುತ್ತೆ ಪುಟ್ಟಿ. ನಿದ್ದೆ ಬರ್ಲಿಲ್ಲ ಕಂದ. ಕಣ್ಣಿರೋಬನ್ನೇ ನೋಡ್ಕೋತಾ ನಿಂತೆ. ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅನ್ಸ್ಬಿಡ್ತು. ನಾನು ಸತ್ತೋಗ್ಬಿಡ್ತೀನಿ. ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಂಡು, ಆದ್ರೆ ನಾನು ಬದುಕಿರೋವರೆಗೂ. ಅಪ್ಪ ಇಲ್ಲಿ ನೋಡಿಲಿ ಅಪ್ಪ, ಸಾರಿ ಅಪ್ಪ. ನೋಡಪ್ಪ, ಇದೇ ಕೊನೆ ಸರಿ. ಇನ್ಮೇಲೆ ಯಾವತ್ತೂ ಎಲ್ಗೂ ನಿನ್ ಬಿಟ್ಟು ಹೋಗಲ್ಲ. ಸಾರಿ ಅಪ್ಪ. ಸಾಯೋ ಮಾತಾಡಿದ್ರೆ ನನ್ ಮೇಲೆ ಆಡ. ಪ್ಲೀಸ್ ಅಪ್ಪ. ಸಿಟ್ ಮಾಡ್ಕೊಂಡಿರೋದು ನಿಮ್ಮಮ್ಮ. ಅವಳನ್ನೇ ಒಂದು ಕೇಳು. ಅಮ್ಮನ ಹತ್ರ ನನ್ನ ರಾತ್ರಿನೇ ಕೇಳ್ಕೊಂಡಾಯ್ತು. ಅಮ್ಮ ಕ್ಷಮಿಸ್ತೀನಿ ಅಂದಿದ್ದಾಳೆ. ಹ್ಞೂ ಅಪ್ಪ, ನಿಜ. ಅವ್ರು ಕ್ಷಮಿಸಿದ್ರೆ ನಾನು ಕ್ಷಮಿಸ್ದಂಗೆನೆ. ಆದ್ರೆ ಇನ್ಮೇಲೆ ಪ್ರಾಮಿಸ್ ಅಪ್ಪ, ಎಲ್ಗೂ ಹೋಗಲ್ಲ. ನಿನ್ ಬಿಟ್ಟು ಖಂಡಿತ ದೂರ ಹೋಗಲ್ಲ. ಆಯ್ತು ಮಗಳು, ಕೂತು ಕೂತು. ರಾತ್ರಿಯಿಂದ ಏನು ತಿಂದಿಲ್ಲ ಅಂತೇನೆ ಖುಷಿ. ಅಪ್ಪಂಗೆ ಸುಳ್ಳು ಹೇಳಿದ್ನ ಮಾಡಿದೆ ನಾನು. ಅಮ್ಮ, ಅಪ್ಪನ ಜೊತೆ ನಾನು ಹೋಗಿ ಬರ್ತೀನಿ. ಇನ್ನೂ ಕಾಯ್ದು ಬಳಿ ಅರ್ಥ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ. ಅದಕ್ಕೆ ಅದಿದೆ, ನಾವು ಹೋದಾಗ ಏನಾದರೂ ಲಕ್ಷ್ಮಣ ಬಂದರೆ ಫೋನ್ ಮಾಡಿ. ಅಲ್ಲ ಜಾನಕಿ, ನೀನು ಸ್ವಲ್ಪ ಹೊತ್ತು ಅಲ್ಲ, ಕಾದಿದ್ದು ಮುಗೀತು. ಶ್ರೀರಾಮ್, ಲಕ್ಷ್ಮಣನ ಫೋಟೋ ತಗೊಂಡ್ಯಾ? ತಗೊಂಡು ಅಬ್ಬೆ ಬಂದ ಲಕ್ಷ್ಮಣ ಬಂದ. ಲಕ್ಷ್ಮಣ ನಮಸ್ತೆ ಅಂಕಲ್. ಎಲ್ಲಿಗೆ ಹೋಗಿದ್ಯೋ? ಒಂದು ಫೋನ್ ಮಾಡಿ ಹೋಗುತ್ತಲ್ವೇನೋ. ರಾತ್ರಿ ಎಲ್ಲ ನಾವು ಹೀಗಾಗಿದ್ಯಾ? ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಎಲ್ಲೋಗಿದೆ ನೀನು? ನಿಂಗೆ ಗೊತ್ತಾಗುತ್ತೆ. ಒಂದು ಫೋನ್ ಮಾಡಿ ಹೇಳೋದಕ್ಕೆ ಗೊತ್ತಾಗಲಿಲ್ಲ ನಿಮ್ಗೆ. ಬೂತಿಂದಾದ್ರೂ ಫೋನ್ ಮಾಡ್ಬೋದಾಗಿತ್ತು ತಾನೆ. ನೋಡಿ ಅಪ್ಪ ಮುಖ ನೋಡಿ ಹೇಳ್ತಿದಾರಲ್ಲ ಇಲ್ಲಿ. ನೆನ್ಸಿ
ಬರ್ಡೇ ಇತ್ತು, ಅದಕ್ಕಿಂತ ಊರಾಚೆ ಹೋಗಿದ್ವಿ. ಸಂಜೆ ಒಳಗಡೆ ಬರ್ಬೇಕು ಅಂತ ಅನ್ಕೊಂಡ್ವಿ. ಅದೇನಂದ್ರೆ ರೋಡ್ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ, ಆಕ್ಸಿಡೆಂಟ್ ಅಂತೆ. ನೋಡಿ ಪೇಪರಲ್ಲೂ ಬಂದಿದೆ. ಯಾವುದೋ ದರಿದ್ರ ಪ್ಲೇಸ್ ಅಂಕಲ್, ಫೋನ್ ಬೇರೆ ಸಿಗ್ತಿರ್ಲಿಲ್ಲ, ಫುಲ್ ಟೆನ್ಷನ್. ಇವನ್ ಬೇರೆ ಎಲೆಕ್ಟ್ರೋ ಮಾಡಿದ. ರಾತ್ರಿ ಪೂರ ನಿದ್ದೆನೇ ಇಲ್ಲ ಅಂಕಲ್. ರೋಡ್ ಕ್ಲಿಯರ್ ಆಗಿದೆ ಬೆಳಗ್ಗೆ 5 ಗಂಟೆಗೆ. ಹೌದಪ್ಪ, ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಸಂಜೆಗೆಲ್ಲ ಬಂದ್ಬಿಡ್ಬೇಕು ಅನ್ಕೊಂಡಿದ್ವಿ. ಅಪ್ಪ, ನಾವು 7 ಜನ ಹೋಗಿದ್ವಿ, ಮಿಕ್ಕವರೆಲ್ಲ ಮನೆಗೆ ಹೋದ್ರು. ಇವ್ರು ಮಾತ್ರ ನಿಮ್ಮ ಹತ್ರ ನಾವೇ ಮಾತಾಡ್ತೀವಿ ಅಂತ ಇಲ್ಲಿ ತನಕ. ಏನ್ ಮಾಡೋದು ಅಂಕಲ್, ಯಾವುದು ನಮ್ಮ ಕೈಲಿ ಇರ್ಲಿಲ್ಲ. ಹೌದು ಅಂಕಲ್, ನಾವ್ ಹೇಳ್ತಿರೋದು ನಿಜ. ನಾನು ಹೇಳಿದ್ನಲ್ಲ ಪೇಪರಲ್ಲಿ ಬಂದಿದೆ. ಅರ್ಥ ಆಯ್ತು. ಇದನ್ನೇ ನನ್ನ ಮಗ ಹೇಳಿದ್ರೆ ಸಾಕಾಗಿತ್ತು. ನೀವು ಇಲ್ಲಿ ತನಕ ಬರೋ ಅವಶ್ಯಕತೆ ಇರಲಿಲ್ಲ. ನಿಮ್ಮನೇಲೂ ಅಪ್ಪ ಅಮ್ಮ ಕಾಯ್ತಾ ಇರ್ಬೇಕಲ್ಲ. ಹೋಗಿ ಮೊದಲು ಅವ್ರಿಗೆ ಮುಖ ತೋರಿಸಿ ನೋಡಿ. ಓಕೆ ಅಂಕಲ್, ಆಯ್ತಲ್ಲ. ಈಗ ಮನೆ ಉಸಿರಾಡೋ ಹಾಗೆ ಮಾಡ್ದ ನಮ್ಮ ಲಕ್ಷ್ಮಣ. ಅವರಿಂದ ಹೋಗ್ಬಿಟ್ಟೆ. ಹೋಗುವಾಗ ಮನೇಲಿ ಹೇಳ್ಬಿಟ್ಟು ಹೋಗ್ಬೇಕಂತ ಪ್ರಶ್ನೆ ಇಲ್ಲ ನನಗೆ. ಮನೇಲಿ ಹೇಳ್ಬಿಟ್ಟು ಹೋಗೋದು ಅಪ್ಪಣೆ ಪಡೆಯೋದಕ್ಕಲ್ಲ. ತನ್ನನ್ನ ಇಷ್ಟು ವರ್ಷ ಸಾಕಿ ಸಲಹಿ ನೋಡ್ಕೊಂಡವ್ರಿಗೆ ಗಾಬರಿ ಆಗಿರ್ಲಿ ಅಂತ, ಅವ್ರಿಗೆ ನೋವಾಗ್ತಿರ್ಲಿ ಅಂತ. ಯಾರೋ ಫ್ರೆಂಡ್ಸ್ ಕರೆದಾಗ ನಿನಗೆ ಅಪ್ಪ ಅಮ್ಮ ಅಣ್ಣ ಅಕ್ಕ ಯಾರು ನೆನಪಿಗೆ ಬರೋದಿಲ್ವಲ್ಲ? ಯಾರೋ ಫ್ರೆಂಡ್ಸು ನಾನು ನೋಡ್ದಿರೋರು ಒಬ್ಬೊಬ್ರು ಕಳ್ರು ತರ ಕಾಣಿಸ್ತಾ ಇದ್ರು. ಒಂದು ರಾತ್ರಿ ಹೊರಗಿದ್ರು ಮನೆಗೆ ಹೋಗೋದ್ ಬಿಟ್ಟು ಅಪ್ಪ ಅಮ್ಮ ಭಯ ಪಡ್ತಾರೆ ಅನ್ನೋ ಯೋಚನೆಯಿಂದ ನಿನ್ ಜೊತೆ ಬಂದಿದಾರಲ್ಲ, ಯಾರಾದ್ರು ಇಂಥವ್ರ ಸ್ನೇಹ ಬೇಕಾ ನಿಂಗೆ? ಸಾಕ್ಬಿಡಿ, ಏನೋ ತಪ್ಪು ಮಾಡಿದಾನೆ. ನಾನು ಬುದ್ಧಿ ಹೇಳ್ತೀನಿ. ಕಲ್ಸಿದ್ ಮಾತೆ ಕಲೀಲಿಲ್ಲ ಇವನು. ಹೇಳಿದ ಮಾತು ಕೇಳ್ತಾನ? ಎಂತ ಕೆಲಸ ಮಾಡಿದ ನೋಡಿದೆ ಇಲ್ಲ? ಎಷ್ಟೆಲ್ಲ ಕಾಳಜಿ ತಗೊಂಡೆ, ಎಷ್ಟೆಲ್ಲ ಎಚ್ಚರಿಕೆ ವಹಿಸಿದೆ, ಕೈ ಹಿಡಿದು ನಡೆಸಿದ್ದೀನಿ, ಹಂಗೇನಿಟ್ಟು ಬೆಳೆಸಿದ್ದೀನಿ. ಮಗ ಅನ್ನೋ ಮಮಕಾರದ ಜೊತೆ ಶಿಸ್ತು ಕಲ್ಸಿ ಕಾಪಾಡಿದ್ದೀನಿ.
ನಿನ್ ಮುಂದೆ ಮಾದರಿಯಾಗಿ ಅಣ್ಣ ಅತ್ತಿಗೆ ಇದ್ದಾರೆ, ಅಕ್ಕ ಇದ್ದಾಳೆ, ಎಲ್ರಿಗೆ ಸಂತೋಷವಾಗಿದ್ದಾರೆ, ಸುಖವಾಗಿದ್ದಾರೆ. ಅವ್ರನ್ನ ನೋಡ್ಕೊಂಡದ್ದು ಕಲಿಬಾರ್ದ? ಜಾನಕಿ, ಇನ್ನು ಮುಂದೆ ಅವನು ತಪ್ಪು ಮಾಡೋದಿಲ್ಲ, ಸುಮ್ಮನೆ ಇರಪ್ಪ ಸಾಕು. ನಾನು ಅವನಿಗೆ ಹೇಳ್ತೀನಿ. ಈಗ ಮಾಡಿರೋ ತಪ್ಪಿನ ಬಗ್ಗೆ ಮಾತಾಡ್ತಿದ್ದೀನಿ. ಹುಟ್ಟಾಟ ಅಂತೆ, ಊರಾಚೆ ಹೋಗಿ ಹುಟ್ಟುಹಬ್ಬ ಆಚರಿಸೋದಂತೆ. ಇಲ್ಲಿ ಏನಾಗಿದೆ ಅಂತ ಗೊತ್ತಾ? ನಿನ್ ಜವಾಬ್ದಾರಿ ಗೊತ್ತಾ ನಿಂಗೆ? ನಿನ್ನ ಮದುವೆ ಆಗೋ ಹುಡುಗಿ ಅವಳು ಮನೆಯವರು ಬಂದಿದ್ರು, ನೀನ್ ಮನೇಲಿ ಇರ್ಲಿಲ್ಲ, ಫೋನ್ಗೂ ಸಿಗ್ತಾ ಇರ್ಲಿಲ್ಲ, ಸಂಜೆ ಮನೆಗೆ ಬರ್ಲಿಲ್ಲ, ರಾತ್ರಿನೂ ಬರ್ಲಿಲ್ಲ, ಈಗ ಬರ್ತಾ ಇದ್ದೆ ಮನೆಗೆ. ಆ ಹುಡುಗಿ ಎಷ್ಟು ಮಂಕೊಂಡಿರ್ತಾಳೆ, ಎಷ್ಟು ಗಾಬರಿ ಆಗಿರ್ತಾಳೆ. ನೀನ್ ಸಿಂಧು ಮನೆಗೆ ಹೋದಾಗ ಅವ್ಳು ಎಲ್ಲಿ ಹೋಗಿದ್ದಾಳ ಅಂತ ಮನೆಯವ್ರಿಗೆ ಗೊತ್ತಿದ್ದೆ, ಅವಳು ರಾತ್ರಿ ಪೂರ ಮನೆಗೆ ಬರ್ತಾ ಇದ್ರೆ ನೀನ್ ಅಂತ ಅವಳ ಮದುವೆ ಆಗಿ ಒಪ್ಕೋತೀಯ? ನೀನ್ ಜಗತ್ತನ್ನ ಹೇಗ್ ನೋಡ್ತೀಯೋ ಜಗತ್ತು ನಿನ್ನ ಹಾಗೆ ನೋಡುತ್ತೆ. ನೋಡಿ ಬೇಡ. ಶಿಸ್ತಿನಲ್ಲಿ ಬದುಕೋದು ನಿನ್ಗೊಬ್ಬರಿಗೋಸ್ಕರ ಅಲ್ಲ, ಮತ್ತೊಬ್ಬರಿಗೋಸ್ಕರನೂ ಮುಖ್ಯ. ಅಪ್ಪ ಎಷ್ಟು ಟೆನ್ಷನ್ ಮಾಡ್ಕೊಂಡಿರೋ ಗೊತ್ತೇನೋ ನಿಂಗೆ? ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಕೊಟ್ಟಿದ್ವಿ ನಾವು. ಅವಮಾನ ಅಲ್ವೇನೋ? ಯಾಕಿಂತ ಕೆಲಸ ಮಾಡ್ತೀನಿ ನೀನು? ಹೋಗ್ಲಿ ಬಿಡ್ರಿ, ಅವನೇನ್ ಬೇಕು ಅಂತ ಮಾಡಿರೋದಿಲ್ಲ. ಕೊಡೋಬ್ರು ಪೇಪರ್ ಬಂದಿತ್ತು ಅಂತ ಹೇಳಿ ಹೋಗ್ಬಾರ್ದು ದಾರಿ ಹೋದ್ರೆ ರಸ್ತೆನೂ ಬ್ಲಾಕ್ ಆಗುತ್ತೆ, ಜೀವನನೂ ಬ್ಲಾಕ್ ಆಗುತ್ತೆ. ಪರ್ಮನೆಂಟ್ ಆಗಿ ವ್ಯಕ್ತಿತ್ವದ ಮೇಲೆ ಒಂದು ಬ್ಲಾಕ್ ಮಾರ್ಕ್ ಬೀಳುತ್ತೆ. ರಾಜೀವಿ, ಈ ವಿಚಾರದಲ್ಲಿ ಅವನಿಗೆ ಯಾರು ಸಪೋರ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ತಪ್ಪು ಮಾಡಿದ್ದಾನೆ, ಪಶ್ಚಾತ್ತಾಪ ಪಡಬೇಕು.